ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅನ್ನುಳ್ಳಿಕಾಯಿ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯ್ದಿದೆ, ಸಾಸಿವೆ ಸಿಡ್ದಿದೆ, ಅದಕ್ಕೆ ಈರುಳ್ಳಿ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಣ್ಣೆಯಲ್ಲಿ ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದ ನಂತರ ಅದಕ್ಕೆ ನಾನು ತೊಳೆದು ಇಟ್ಕೊಂಡಿರೋಂತಹ ಆಲೂಗಡ್ಡೆ ಮತ್ತು ಅನ್ನುಳ್ಳಿಕಾಯಿನ ಆ ಒಗ್ಗರಣೆ ಒಳಗಡೆ ಹಾಕ್ತೀನಿ. ಹಾಕಿ ಅದರೊಳಗಡೆ ನೀರನ್ನು ಹಾಕ್ದಿರ ಹಾಗೆಯೇ ಒಗ್ಗರಣೆಯಲ್ಲಿ ತಿರುಗಿಸ್ಕೊಂಡು ಸಣ್ಣ ಉರಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೋಬೇಕು. ನೀರು ಹಾಕಬಾರ್ದು. ಇದು ಬೇಯೋ ಅಷ್ಟರಲ್ಲಿ ಲೋ ಫ್ಲೇಮಲ್ಲಿ ಮಸಾಲೆ ರುಬ್ಕೊಂಡು ಬರೋಣ. ಮಸಾಲೆಗೆ ನಾನು 2 ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ. ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಶುಂಠಿ ಪೇಸ್ಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೆಂಪು ಮೆಣಸಿನ ಪುಡಿ ಖಾರಕ್ಕೆ ತಕ್ಕಷ್ಟು, ಮತ್ತು ಧನಿಯಾ ಪೌಡ್ರು 1.5 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಮೀಡಿಯಮ್ ಸೈಜ್ದು ಒಂದು ದೊಡ್ಡ ಟೊಮೆಟೊನ ಹಚ್ಚಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ನೋಡಿ, ಈಗ ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಒಗ್ಗರಣೆಯಲ್ಲಿ ಬೆಂದಿದೆ. ಅದನ್ನು ಒಂದು ಸಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಅದಕ್ಕೆ ನಾನು ರುಬ್ಬಿಟ್ಟಿಕೊಂಡಿರೋಂತಹ ಮಸಾಲೆನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ನೀರು ಹಾಕಿ ಒಂದು ಮೀಡಿಯಮ್ ಲೆವೆಲ್ವರೆಗೂ ನೀರು ಸೇರಿಸ್ಕೋಬೇಕು. ತುಂಬ ನೀರಾದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಗಟ್ಟಿಯಾಗಿದ್ದರೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ತುಂಬ ನೀರು ಹಾಕ್ಬಿಟ್ರೆ ರುಚಿ ಹಾಳಾಗುತ್ತೆ. ಸೊ ಈಗ ಅದಕ್ಕೆ ಉಪ್ಪನ್ನು ಸೇರಿಸಿ ನಾನು ಕುಕ್ಕರನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು 3 ವಿಸಿಲ್ ಬಂದ ಮೇಲೆ ಸ್ಟವನ್ನು ಆಫ್ ಮಾಡಿ, ಈಗ ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರನ್ನು ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಆಗಿದೆ. ವಾವ್, ನೋಡಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಇದು ಪೂರಿ, ಚಪಾತಿ, ದೋಸೆ, ರೈಸು, ಮುದ್ದೆಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಅಂದರೆ ಮೀಡಿಯಮ್ ಆಗಿರಬೇಕು, ತುಂಬ ನೀರನ್ನು ಸೇರಿಸಬಾರ್ದು. ಇದಕ್ಕೆ ನಾನಿವತ್ತು ಮುದ್ದೆ ಮಾಡ್ಕೊಳ್ತೀನಿ. ಹಾಗೆಯೇ ರಾತ್ರಿ ರಾಗಿನ ಬೀಸ್ಕೊಂಬಂದು ಇಟ್ಟಿದ್ವಿ. ರಾಗಿ ಹಿಟ್ಟನ್ನ ಜರಡಿ ಹಿಡಿಯೋಕ್ಕಾಗಿರಲಿಲ್ಲ, ತುಂಬ ಹೊತ್ತಾಗಿಬಿಟ್ಟಿತ್ತು. ಸೊ ಅದನ್ನು ಹಾಗೆ ಜರಡಿ ಹಿಡ್ಕೊಂಡು ಹಿಡಿತೀನಿ. ಅದರಲ್ಲಿ ಏನಾದರೂ ಇರುತ್ತೆ, ಸಣ್ಣ ಸಣ್ಣ ಕಂಬಿ ಪೀಸ್ಗಳು. ಕೆಲವು ಸಲ ನೋಡಿ ಈ ಥರ ರಾಗಿ ಹೊಟ್ಟು ಇದೆಲ್ಲ ಸಿಗುತ್ತೆ ಜರಡಿ ಹಿಡಿಯೋದ್ರಿಂದ. ಅದರಿಂದ ತಂದಮೇಲೆ ಅದನ್ನು ಜರಡಿ ಹಿಡಿದು ಕ್ಲೀನ್ ಮಾಡ್ಕೊಳ್ಬೇಕು. ಈಗ ಎಲ್ಲ ಜರಡಿ ಹಿಡ್ಕೊಂಡು ಆಗಿದೆ. ಅದನ್ನೆಲ್ಲ ಬಕೆಟ್ಗೆ ತುಂಬ್ತೀನಿ. ತುಂಬೋದಕ್ಕೆ ಮೊದಲು ನಾನು ಲವಂಗ ಹಾಕ್ತೀನಿ, ಚಕ್ಕೆ ಹಾಕ್ತೀನಿ. ಚಕ್ಕೆ ತಳದಲ್ಲಿ ಒಂದು ಚಕ್ಕೆ ಹಾಕಿದ್ದೀನಿ, ಮತ್ತು ಮಧ್ಯದಲ್ಲಿ ಒಂದು ಚಕ್ಕೆ ಹಾಕಿ ಲಾಸ್ಟಲ್ಲಿ ಒಂದು ಚಕ್ಕೆ ಹಾಕೋದ್ರಿಂದ ಹುಳಗಳು ಬೀಳೋದಿಲ್ಲ, ಮತ್ತು ಗೂಡು ಕಟ್ಟೋದಿಲ್ಲ, ಮತ್ತು ಹಾಳಾಗೋದು ಇಲ್ಲ. ಈಗ ಚಳಿಗಾಲ ಆಗಿರೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಕೆಲವು ಸಲ ಗೂಡು ಕಟ್ಬಿಡುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ.